ಕರ್ನಾಟಕ ಕಂಡಂತಹ ಹೆಸರಾಂತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ 40 ದಿನಗಳೇ ಕಳೆದರೂ ಇದುವರೆಗೂ ಅವರು ಬಿಡುಗಡೆಯಾಗಿಲ್ಲ ಹಾಗೂ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿಲ್ಲ. ಆದ್ದರಿಂದ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿಯ ಅಧ್ಯಕ್ಷರಾದ ಹೊಸಕೋಟೆ ದಚ್ಚುರಾಜ್ ಹಾಗೂ ಸ್ನೇಹಿತರು ದರ್ಶನ್ ಅವರು ಅತಿ ಶೀಘ್ರದಲ್ಲೇ ಬಿಡುಗಡೆಯಾಗಬೇಕು ಅಂತ ಹೊಸಕೋಟೆ ಸಮೀಪದ ಉಪ್ಪಾರಹಳ್ಳಿ ಶ್ರೀ ಕಾಟೇರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ಹರಕೆ ಸಲ್ಲಿಸಿದರು. ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ದರ್ಶನ್ ಅವರ ಫೋಟೋ ದೇವಾಲಯದಲ್ಲಿ ದೇವರ ಬಳಿ ಇಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿ ದರ್ಶನ್ ಅವರು ಬೇಗನೆ ಬಿಡುಗಡೆಯಾಗಬೇಕು ಅಂತ ಮನವಿ ಮಾಡಿ ಹರಕೆ ಹೊತ್ತಿದ್ದಾರೆ. ಅಣ್ಣ ನಮಸ್ತೆ. ಹೊಸಕೋಟೆ ದಚ್ಚುರಾಜ್ ಅಂತ ನಮ್ಮ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಂಡ ಬಂದಿದ್ದೀವಿ. ಕಾಟೇರಮ್ಮನು ಅಂದರೆ ಎಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ದೇವಾಲಯ ಅಂದರೆ ಅದು ನಮ್ಮ ಹೊಸಕೋಟೆನಲ್ಲಿ ಕಾಟೇರಮ್ಮ ಅಂತ. ಆ ಕಾಟೇರಮ್ಮನ ಹತ್ರ ಏನು ಬೇಡ್ಕೊಂಡ್ರು ವರ ಕೊಡ್ತಾಳೆ ಅನ್ನೋದು ಎಲ್ಲರಿಗೂ ಈಗಾಗಲೇ ಸಾಕ್ಷಿ ಇದೆ. ಈಗಲೂ ಸಮೇತ ಇವಾಗ 40 ದಿವಸ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಇದು ಕಾಟೇರಮ್ಮನ ಹತ್ರ ಬಂದು ಓದಾದಮೇಲೆ ಇದು ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಯಜಮಾನ್ರಿಗೆ ಒಂದು ಜಾಮೀನು ಸಿಗುವಂಥ ಕೆಲಸನ ಆಗುತ್ತೆ ಅಂತ ಅಪಾರವಾದ ನಂಬಿಕೆ ಮೇಲೆ ನಾವು ಬಂದು ಹರಕೆ ಕಟ್ಟಿದ್ದೀವಿ, ಪೂಜೆ ಸಲ್ಲಿಸಿದ್ದೀವಿ. ಆ ಅಮ್ಮನ ಕಣಿಸ್ತಾಳೆ. ಆ ಅಮ್ಮನ ಮೇಲೆ ಅಷ್ಟೊಂದು ಆಶೀರ್ವಾದ ಇದೆ ನಮ್ಮ ಯಜಮಾನ್ರ ಮೇಲೆ. ಆ ಆಶೀರ್ವಾದ ಫಲಿಸ್ಲಿ ಅಂತ ಇಷ್ಟೆಲ್ಲ ಪೂಜೆಗಳು ಮಾಡ್ಕೊಂಡು ಯಜಮಾನ್ರಿಗೆ ಹರಕೆ ಕಟ್ಟಿದ್ದೀವಿ. ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಸೊ ಆದಷ್ಟು ಬೇಗ ಬರಲಿ ಯಜಮಾನ್ರು ಅನ್ನೋದಷ್ಟೇ ನಾವು ಕೋರ್ತೀವಿ. ಜೈ ಡಿ ಬಾಸ್, ಜೈ ತೂಗುದೀಪ.